ಇವತ್ತಿನ ವಿಡಿಯೋದಾಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ ರೀ CPK-MB ಟೆಸ್ಟ್ ಬಗ್ಗೆ. ಇದಕ್ಕೆ CPK ಟೆಸ್ಟ್ ಅಂತಲೂ ಕರೀತಾರೆ. ಸೊ CPK ಅಂದ್ರೆ ಏನು, CPK ಟೆಸ್ಟ್ ಅಂದ್ರೆ ಏನು, ಈ ಟೆಸ್ಟ್ ಡಾಕ್ಟರ್ ನಿಮ್ಗೆ ಯಾಕೆ ಬರೆದು ಕೊಟ್ಟಿರ್ತಾರೆ, ಈ ಟೆಸ್ಟ್ ಯಾವ ರೀತಿ ಮಾಡ್ಲಾಗ್ತೈತಿ, ಈ ಟೆಸ್ಟ್ ಮಾಡಿಸೋದಕ್ಕಿಂತ ಮುಂಚೆ ಏನಾದರೂ ಸ್ಪೆಷಲ್ ಪ್ರಿಪರೇಷನ್ ಮಾಡ್ಕೋಬೇಕಾ, ಇದ್ರದ್ದು ನಾರ್ಮಲ್ ರೇಂಜ್ ಎಷ್ಟು, ಮತ್ತು ಯಾವ್ಯಾವ ಕಂಡೀಷನ್ನಾಗ CPK-MBದು ನಾರ್ಮಲ್ ವ್ಯಾಲ್ಯೂಕಿನ್ನ ಜಾಸ್ತಿ ನಿಮ್ಗೆ ಕಂಡು ಬರ್ತೈತಿ, ಎಷ್ಟು ಟೈಮ್ ಒಳಗೆ ಈ ಟೆಸ್ಟ್ ಮಾಡ್ಲಾಗ್ತೈತಿ, ಮತ್ತು ಇದ್ರ ಮೂಲ್ಯ ಎಷ್ಟು ಈ ಟೆಸ್ಟ್ ಮಾಡ್ಸಕ್ಕೆ ಸಂಪೂರ್ಣ ಮಾಹಿತಿ ನಾನು ನಿಮ್ಗೆ ಈ ವಿಡಿಯೋದ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟಿಂಗ್ಲಿಂದ ಎಂಡ್ ತನಕ ಮಿಸ್ ಮಾಡದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ರೆ ಯೂಟ್ಯೂಬ್ ಚಾನಲ್ ವೆಂಕಟೇಶ್ ಎಚ್ ಪೂಜಾರ್ ಮತ್ತು ನಾನು ಡಾಕ್ಟರ್ ವೆಂಕಟೇಶ್ ಎಚ್ ಪೂಜಾರ್. ಬನ್ನಿ ಇವತ್ತಿನ ಚರ್ಚೆಯನ್ನು ಶುರು ಮಾಡೋಣ. ಸೊ ನೋಡ್ರಿ, ಫಸ್ಟ್ ಮಾತಾಡೋಣ CPK ಅಂದ್ರೆ ಏನು. ಸೊ ನೋಡ್ರಿ, ಕೆರಾಟಿನಿನ್ ಫಾಸ್ಫೋಕೈನೇಸ್ ಇದು ಒಂದು ಎನ್ಸೈಮ್. ಇದು ಎಲ್ಲಿ ಸಿಗ್ತೈತೆ ಅಂದ್ರೆ ನೋಡ್ರಿ, ನಿಮ್ಮ ಮೆದುಳು ಬ್ರೈನ್ ಒಳಗಡೆ, ಮಾಂಸಪೇಶಿ ಒಳಗಡೆ ಮತ್ತು ನಿಮ್ಮ ಹೃದಯದ ಒಳಗಡೆ ಈ ಎನ್ಸೈಮ್ ನಮ್ಗೆ ನೋಡ್ಲಿಕ್ಕೆ ಸಿಗ್ತೈತ್ರಿ. CPK ಟೆಸ್ಟ್ ಅಂದ್ರೆ ಏನು, ಈ ಟೆಸ್ಟ್ಲೇ ನೋಡ್ರಿ CPK ಕನ್ಸಂಟ್ರೇಷನ್ ಎಷ್ಟಿದೆ ನಿಮ್ಮ ರಕ್ತದ ಒಳಗಡೆ ಅದನ್ನ ಕಂಡು ಹಿಡಿಲಿಕ್ಕೆ ಈ ಟೆಸ್ಟ್ ಮಾಡಿಸ್ಲಾಗ್ತೈತ್ರಿ. ಈಗ ಡಾಕ್ಟರ್ ಈ ಟೆಸ್ಟ್ ನಿಮ್ಗೆ ಯಾಕೆ ಮಾಡಿಸ್ಲಿಕ್ಕೆ ಹೇಳ್ತಾರೆ. ಸೊ ನೋಡ್ರಿ, ಡಾಕ್ಟ್ರಿಗೆ ನಿಮ್ಗೆ ಏನಾರ ಹಾರ್ಟ್ ಅಟ್ಯಾಕ್ ಆಗೈತೆ ಅಂತ ಸಂಭಾವನೆ ಇತ್ತಂದ್ರೆ ಅದನ್ನು ಕನ್ಫರ್ಮೇಷನಿಗೆ ಡಾಕ್ಟ್ರ್ ಈ ಟೆಸ್ಟ್ ನೀವು ಮಾಡ್ಸಕ್ಕೆ ಹೇಳ್ತಾರೆ. ಇಲ್ಲ ನಿಮ್ಗೆ ಆಲ್ರೆಡಿ ಹಾರ್ಟ್ ಡ್ಯಾಮೇಜ್ ಆಗಿಬಿಟ್ಟೈತಿ, ಸೊ ಅದರಲ್ಲಿ ನಿಮ್ಗೆ ಹಾರ್ಟ್ ಹೆಂಗೆ ಯಾವ ರೀತಿ ಹಾರ್ಟ್ ಕಂಡೀಷನ್ ಇದೆ ಅದನ್ನು ಮಾನಿಟರ್ ಮಾಡಲಿಕ್ಕೆ ಡಾಕ್ಟರ್ ಈ ಟೆಸ್ಟ್ ಮಾಡಲಿಕ್ಕೆ ಹೇಳ್ಕೊಟ್ಟಿರ್ತಾರೆ. ಇಲ್ಲ ಪೇಷಂಟ್ನಾಗ ಏನಾರ ಲಕ್ಷಣ ಕಾಣಕುಂತವಪ್ಪ ಅಂದ್ರೆ ಯಾವ, ಉದಾಹರಣೆಗೆ ಎದೆ ನೋವು ಬರೋದು, ಉಸಿರಾಡಕ್ಕೆ ಕಷ್ಟ ಆಗೋದು, ಇರ್ರೆಗ್ಯುಲರ್ ಹಾರ್ಟ್ ಬೀಟ್ ಇರೋದು, ಹೊಟ್ಟೆಗೆ ಭಾಳ ವಿಪರೀತ ನೋವಾಗೋದು, ಚಕ್ರ ಬರಾಕೊಂತೈತೆ ಅಂದ್ರೆ, ಇಲ್ಲ ಸಡನ್ ಆಗಿ ನಿಮ್ಗೆ ಭಾಳ ವಿಪರೀತ ಬೆವರು ಬರಾಕತೈತಿ, ಮೈ ತಣ್ಣಗಾಗೈತೆ ಅಂದ್ರೆ, ಇಲ್ಲ ನೀವು ವಾಂತಿ ಮಾಡ್ಕೊಂಡಂಗೆ ಅನ್ಸವಂತೈತಂದ್ರೆ, ಇಲ್ಲ ಭಾಳ ವಿಪರೀತ ವಾಂತಿ ಮಾಡಾವಂತೀರಂದ್ರೆ, ಇಂಥ ಕಂಡೀಷನ್ನಾಗ ಡಾಕ್ಟರ್ ನಿಮಗೆ ಟೆಸ್ಟ್ ಮಾಡಿಸ್ಲಿಕ್ಕೆ ಹೇಳ್ತಾರೆ. ಈಗ ಯಾವ ರೀತಿ ಟೆಸ್ಟ್ ಮಾಡ್ಲಾಗ್ತೈತಿ ನೋಡ್ರಿ, ಸಿರಿಂಜ್ ಹೆಲ್ಪ್ಲಿಂತ್ರ ನಿಮ್ಮ ಕೈ ಒಳಗಡೆ ವೇನ್ಸ್ ಏನಿರ್ತಾವ ನೋಡ್ರಿ, ಅಲ್ಲಿಂತ್ರ ರಕ್ತದ ಸ್ಯಾಂಪಲ್ ತೆಗಿಲಾಗ್ತೈತ್ರಿ. ಅದನ್ನು ರಕ್ತದ ಸ್ಯಾಂಪಲ್ ಏನಿದೆ ಒಂದು ಟ್ಯೂಬ್ನ ಹಾಕಿ ಲ್ಯಾಬಿಗೆ ಕಳಿಸ್ಕೊಡ್ಲಾಗ್ತೈತ್ರಿ. ಈ ರೀತಿ ಟೆಸ್ಟ್ ಮಾಡ್ತಾರೆ. ಸೊ ಈ ಟೆಸ್ಟ್ ಮಾಡಿಸೋದಕ್ಕಿಂತ ಮುಂಚೆ ಏನಾದರೂ ಸ್ಪೆಷಲ್ ಪ್ರಿಪ್ರೇಷನ್ ಮಾಡ್ಕೋಬೇಕಾ ನೋಡ್ರಿ, ಯಾವುದೇ ಸ್ಪೆಷಲ್ ಪ್ರಿಪ್ರೇಷನ್ ಅವಶ್ಯಕತೆ ಇಲ್ಲ. ಯಾವಾಗ ಬೇಕು ಆವಾಗ ಈ ಟೆಸ್ಟ್ ನೀವು ಮಾಡಿಸ್ಕೋಬೋದು. ಈಗ ಇದರ ನಾರ್ಮಲ್ ರೇಂಜ್ ಎಷ್ಟು CPK-MBದು. ಸೊ ನೋಡ್ರಿ, 5ಲಿಂತ್ರ 25 ಇಂಟರ್ನ್ಯಾಷನಲ್ ಯೂನಿಟ್ ಪರ್ ಲೀಟರ್ ಇದ್ರದ್ದು ನಾರ್ಮಲ್ ರೇಂಜ್ ರೀ. ಈಗ ಹೇಳ್ಕೊಡ್ತೀನಿ ಯಾವ ಕಂಡೀಷನ್ ಕಾರಣ ಆಗ್ತೈತ್ರಿ, ಇದ್ರ ಸಂಬಂಧ ನಿಮ್ಮ ರಕ್ತದ ಒಳಗಡೆ CPK-MBದು ರೇಂಜ್ ಏನಿದೆ ನಾರ್ಮಲ್ಗಿಂತ ಜಾಸ್ತಿ ಕಂಡು ಬರ್ತೈತಿ. ಸೊ ಒಂದೇದು ನೋಡ್ರಿ, ನಿಮ್ಗೇನಾದರೂ ಸ್ಟ್ರೋಕ್ ಆಗೈತೆ ಅಂದ್ರೆ, ಇಲ್ಲ ಬ್ರೈನ್ ಇಂಜರಿ ಆಗೈತೆ ಅಂದ್ರೆ, ಆವಾಗ ಡಾಕ್ಟರ್ ಇದು ನಾರ್ಮಲ್ಗಿಂತ ಜಾಸ್ತಿ ನಿಮ್ಮ ರಕ್ತದಾಗ CPK-MB ವ್ಯಾಲ್ಯೂ ಕಂಡು ಬರ್ತೈತಿ. ಇಲ್ಲ ನಿಮ್ಗೆ ಪೋಲಿಯೋ ಐತಂದ್ರೆ, ಇಲ್ಲ ನಿಮ್ಮ ಮಾಂಸಪೇಶಿಗಳು ಇಂಜರಿ ಆಗ್ಯಾವ, ನಿಮ್ದು ಏನಾರ ಆಕ್ಸಿಡೆಂಟ್ ಆಗೈತೆ ಅಂದ್ರೆ ಆವಾಗ ಈ ರೀತಿ ಆಗ್ಬೋದು. ಇಲ್ಲ ನಿಮ್ಗೆ ಮಯೋಕಾರ್ಡಿಯಲ್ ಇನ್ಫೆಕ್ಷನ್ MI ಅಂತ ಕರೀತಾರೆ, ಹಾರ್ಟ್ ಅಟ್ಯಾಕ್ ನಿಮ್ಗೆ ಏನಾರ ಆಗೈತೆ ಅಂದ್ರೆ ಆವಾಗ ಕೂಡ ಇದರದ್ದು ವ್ಯಾಲ್ಯೂಸ್ ನಾರ್ಮಲ್ಗಿಂತ ಜಾಸ್ತಿ ಇರ್ತೈತಿ. ಇಲ್ಲ ನಿಮ್ಗೆ ಕಾರ್ಡಿಯಕ್ ಕ್ಯಾಥಟರೈಸೇಷನ್ ಮಾಡ್ಲಾಗೈತೆ ಅಂದ್ರೆ ಆವಾಗ, ಇಲ್ಲ ಪೇಷಂಟು ಭಾಳ ಸಿವಿಯರ್ ಎಕ್ಸಸೈಸ್ ಮಾಡಿಬಿಟ್ಟಿದ್ದಾನೆ, ಭಾಳ ಹೆವಿ ಎಕ್ಸಸೈಸ್ ಮಾಡಿರಂದ್ರೆ ಆವಾಗ ಕೂಡ ಇದರದ್ದು ವ್ಯಾಲ್ಯೂ ನಿಮ್ಮ ರಕ್ತದೊಳಗೆ ನಾರ್ಮಲ್ಕಿಂತ ಜಾಸ್ತಿ ಬರ್ತೈತಿ. ಇಲ್ಲ ಪೇಷಂಟು ಭಾಳ ಜಾಸ್ತಿ IM ಇಂಜೆಕ್ಷನ್ ಮಾಡಿಸ್ಕೊತಾರೆ. IM ಅಂದ್ರೆ ಕೈಗೆ, ಚಪ್ಪಿಗೆ ಭಾಳ ಜಾಸ್ತಿ ನೀವು ಡೈಲಿ IM ಇಂಜೆಕ್ಷನ್ ಮಾಡಿಸ್ಕೊಂತೀರಿ, ಯಾವುದರ ಆಗಿರ್ಬೋದು ಇಂಜೆಕ್ಷನ್, ಅದ್ರ ಸಂಬಂಧ ಕೂಡ ಇದ್ರ ವ್ಯಾಲ್ಯೂ ಜಾಸ್ತಿ ಬರ್ತೈತಿ. ಇಲ್ಲ ಪೇಷಂಟಿಗೆ ರೀಸೆಂಟ್ಲಿ ಯಾವುದಾದ್ರೂ ಆಪ್ರೇಷನ್ ಆಗೈತೆ ಅಂದ್ರೆ ಆವಾಗ ಕೂಡ ನಿಮ್ಮ ರಕ್ತದ ಒಳಗಡೆ ಇದ್ರ ವ್ಯಾಲ್ಯೂಸು ನಾರ್ಮಲ್ಗಿಂತ ಜಾಸ್ತಿ ಬರ್ತವ್ರಿ. ಸೊ ಫೈನಲಿ ಡಾಕ್ಟ್ರೇ ನಿಮ್ಮದು ಎಲ್ಲ ರಿಪೋರ್ಟ್ ನೋಡಿ ಕನ್ಫರ್ಮೇಷನ್ ಕೊಡ್ತಾರೆ ನಿಮ್ಗೆ ಏನು ಸಮಸ್ಯೆ ಆಗೈತೆ ಅಂತ. ಈಗ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಎಷ್ಟು ಟೈಮ್ನಾಗ ಈ ಟೆಸ್ಟ್ ಮಾಡ್ಲಾಗ್ತೈತಿ, ಅಮೌಂಟ್ ಎಷ್ಟು ಇದಕ್ಕೆ. ಸೊ ನೋಡ್ರಿ, 12ಲಿಂತ 24 ಗಂಟೆ ಒಳಗೆ ನಿಮ್ಗೆ ರಿಪೋರ್ಟ್ಸ್ ಎಲ್ಲ ತಯಾರಾಗಿಬಿಡ್ತಾವೆ. ಮತ್ತು 500ಲಿಂತ 700 ರೂಪಾಯಿ ಒಳಗೆ ಈ ಟೆಸ್ಟ್ ನಿಮ್ಗೆ ಆಗಿಬಿಡ್ತೈತೆ ರೀ. ಉಳಿದಿದ್ದು ಟೆಸ್ಟ್ ರೇಟ್ ಏನು ಹೇಳಿ ನೋಡ್ರಿ, ಅದು ಡಿಪೆಂಡ್ ಆಗುತ್ತೆ ನಿಮ್ಗೆ ಯಾವ ಸಿಟಿ ಆಗತ್ತೀರಿ. ಯಾಕಂದ್ರೆ ಸಿಟಿ ಟು ಸಿಟಿ ಕೂಡ ರೇಟ್ ಜಾಸ್ತಿ ಕಡಿಮೆ ಆಗ್ತಿರ್ತೈತಿ. ಮತ್ತು ನೀವು ಯಾವ ಲ್ಯಾಬ್ನ ಮಾಡ್ಸೋ ಅಂತೀರಿ, ನೀವು ಬ್ರ್ಯಾಂಡೆಡ್ ಲ್ಯಾಬ್ಸ್ ನೀವು ಹೆಂಗೆ ಹೋಗ್ತೀರಿ ಅದ್ರ ರೇಟ್ ಜಾಸ್ತಿ ಕೂಡ ಆಗ್ತೈತೆ ರೀ. ಸೊ ಅನ್ಕೊಂತೀನಿ ವಿಡಿಯೋದಾಗ ತಿಳಿಸಿದ ಮಾಹಿತಿ ನಿಮಗೆಲ್ಲ ಒಳ್ಳೆ ರೀತಿಯಿಂದ ಅರ್ಥ ಆಗಿರಬೇಕು. ಸಿಗೋಣ ಮುಂದಿನ ವಿಡಿಯೋದಾಗ. ಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು.